ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಅಶೋಕ ಸಾಮ್ರಾಟ ತನ್ನ 99 ಮಂದಿ ತಮ್ಮಂದಿರು ಹಾಗೂ ತನ್ನ ವಿರುದ್ಧ ಎದ್ದು ನಿಂತಿದ್ದ 106 ಮಂದಿಯನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಇದೇ ಬಾವಿಗೆ ಹಾಕಿದ ಎನ್ನುವುದು ಇತಿಹಾಸ ಹೇಳುತ್ತೆ. ಆದರೆ ಈ ಬಾವಿಯ ಹಿನ್ನೆಲೆ ಹಾಗೂ ಆ ಬಾವಿಯ ಕುರಿತಾದ ಉಲ್ಲೇಖಗಳು ನಿಜಕ್ಕೂ ಅಚ್ಚರಿ ಮೂಡಿಸದೇ ಇರೋದು. ಈ ಬಾವಿಯನ್ನ ಕೊರೆಸಿದ್ದು ಅಶೋಕನೇ. ಆದರೆ ಅಶೋಕನಿಗೆ ತಾನು ಬಚ್ಚಿಟ್ಟಿದ್ದ ನಿಧಿಯನ್ನ ಮತ್ತೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ವಂತೆ. ಬ್ರಿಟಿಷ್ ಆಡಳಿತ ಕೂಡ ಈ ಬಾವಿಯ ಸುತ್ತ ನಾನಾ ಸಂಶೋಧನೆ ಮಾಡಿತು. ಈ ಬಾವಿಯಲ್ಲಿ ಅಡಗಿರುವ ನಿಧಿ ಶೋಧನೆಯನ್ನು ಕೈಗೊಳ್ತು. ಆದರೆ ಯಾವುದೂ ಪ್ರಯೋಜನವಾಗಿಲ್ಲ. ನಿಜಕ್ಕೂ ಈ ಬಾವಿಯ ಕುರಿತಾದ ರೋಚಕತೆ ನಮ್ಮೆಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸದೇ ಇರದು. ಬನ್ನಿ, ಹಾಗಿದ್ರೆ ಈ ಬಾವಿಯ ಕುರಿತಾದ ರಹಸ್ಯ ಕಥೆಯಾದರೂ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಆಗಮ ಕುವನ್ ಅಂದ್ರೆ ಆಳವೇ ಅರಿಯದ ಬಾವಿಯ ಕುರಿತಾದ ರಹಸ್ಯಗಳು ಇಂದು ನೆನ್ನೆಯದಲ್ಲ. ಶತಶತಮಾನಗಳಿಂದಲೂ ನಿಗೂಢ ಕಥೆಗಳಿಗೆ ಅಡಿಪಾಯದಂತಿದೆ. ಈ ಬಾವಿಯ ಕುರಿತಾದ ರಹಸ್ಯವೆಂದರೆ, ಈ ಬಾವಿಯು ಪಶ್ಚಿಮ ಬಂಗಾಳದ ಗಂಗಾ ನದಿಯೊಂದಿಗೆ ನೇರ ಸಂಪರ್ಕವಿದೆಯಂತೆ. ಅದು ಬರೀ ಅಂತೆಕಂತೆಯಲ್ಲ, ಸಾಕ್ಷಿ ಕೂಡ ಇದೆ. ಇದಕ್ಕೆ ಪೂರಕವೆಂಬಂತೆ ನಡೆದಿದ್ದ ಒಂದು ಘಟನೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಅದೇನೆಂದರೆ, ಅಂದು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಒಬ್ಬ ಬ್ರಿಟಿಷ್ ವ್ಯಕ್ತಿಯ ವಾಕಿಂಗ್ ಸ್ಟಿಕ್ ಗಂಗಾ ನದಿಗೆ ಬಿದ್ದಿತ್ತು. ಅದನ್ನ ಬಿದ್ದ ಜಾಗದಲ್ಲಿ ಹುಡುಕಾಟ ನಡೆಸ್ತಾ ಇದ್ರೂ ಸಿಗ್ಲಿಲ್ಲ. ಆದರೆ ಕೆಲ ದಿನಗಳ ನಂತರ ಆ ಕೋಲು ಇದೇ ಬಾವಿಯಲ್ಲಿ ತೇಲ್ತಾ ಇರೋದನ್ನ ಗಮನಿಸಿದ್ರು. ನಂತರ ಆ ಕೋಲನ್ನ ತೆಗೆದು ಸಂರಕ್ಷಿಸಿಡಲಾಗಿದೆ. ಇಂದಿಗೂ ಈ ಕೋಲನ್ನು ಕೋಲ್ಕತ್ತಾದ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಇನ್ನು ಎರಡನೇ ನಿಗೂಢವೆಂದರೆ, ಈ ಬಾವಿಯಲ್ಲೇ ಅಶೋಕನ ಅಪಾರ ನಿಧಿಯನ್ನು ಬಚ್ಚಿಡಲಾಗಿದೆಯಂತೆ. ಅಂದರೆ ಅಶೋಕ ಸಾಮ್ರಾಟನಾಗಿ ಮೆರೆಯುತ್ತಿದ್ದ ಕಾಲಘಟ್ಟದಲ್ಲಿ ಹಲವಾರು ಯುದ್ಧಗಳನ್ನು ಮಾಡಿ ಚಕ್ರವರ್ತಿಯಾದ ಸಾಮ್ರಾಟನಾಗಿ ಮೆರೆದ. ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ್ದ ಅತ್ಯಮೂಲ್ಯ ಸಂಪತ್ತನ್ನ ಯಾರಿಗೂ ಸಿಗದಂತಹ ಜಾಗದಲ್ಲಿ ಬಚ್ಚಿಟ್ಟಿದ್ದನಂತೆ. ಅದು ಇದೇ ಬಾವಿಯ ತಳದಲ್ಲಿ ಸುರಂಗ ಕೊರೆಸಿ ಬಚ್ಚಿಟ್ಟಿದ್ದನೆನ್ನುವುದು ಸ್ಥಳೀಯವಾಗಿ ಆಡುವ ಮಾತು. ಮತ್ತೊಂದು ವಿಶೇಷ ಅಂದರೆ, ಈ ಬಾವಿಯ ಗರ್ಭದೊಳಗೆ 9 ಬಾವಿಗಳಿವೆಯಂತೆ. ಈ ಆಗಮ್ ಕುವನ್ ಬಾವಿಯ ತಳದಲ್ಲಿ ಒಂದರ ನಂತರ ಒಂದರಂತೆ 9 ಬಾವಿಗಳನ್ನು ನಿರ್ಮಿಸಿದಂತೆ ಅಶೋಕ. ಈ ಕೊನೆಯ ಬಾವಿಯ ಕೆಳಭಾಗದಲ್ಲಿ ಭಾರತವನ್ನು ಸಮೃದ್ಧಗೊಳಿಸಬಹುದಾದ ಅಪಾರ ಸಂಪತ್ತು ಅಡಗಿದೆ ಅನ್ನೋದು ಇತಿಹಾಸಕಾರರು ಒಪ್ಪುವ ಮಾತು ಕೂಡ. ಅಶೋಕನು ಜಗತ್ತನ್ನು ಗೆಲ್ಲಲು ಹೊರಟಾಗ ಅವನಿಗೆ ಯಾರ ಮೇಲೂ ನಂಬಿಕೆ ಇರಲಿಲ್ಲ. ತನ್ನ ಸ್ವಂತ ತಮ್ಮಂದಿರನ್ನೇ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಿಸಿ ಅವರ ದೇಹದ ಕುರುಹು ಸಿಗದಂತೆ ಇದೇ ಬಾವಿಗೆ ಎಸೆದಿದ್ದಂತೆ. ಅಲ್ಲದೆ ನಂತರ ತನ್ನ ಸಂಪತ್ತನ್ನು ಇದೇ 9ನೇ ಬಾವಿಯ ಕೆಳಭಾಗದಲ್ಲಿ ನಿರ್ಮಿಸಲಾದ ನೆಲಮಾಳಿಗೆಯಲ್ಲಿ ಇರಿಸಿದ್ದನೆಂದು ಹೇಳಲಾಗುತ್ತೆ. ಈ ಬಾವಿಯೊಳಗಿನ 9ನೇ ಬಾವಿಯ ತಳವು ಅಶೋಕನ ರಾಜಧಾನಿ ಪಾಟಲಿಪುತ್ರಕ್ಕೆ ನೇರ ಸಂಪರ್ಕ ಹೊಂದಿತ್ತು. ಆ ಸಮಯದಲ್ಲಿ ತಾನು ಸಂಗ್ರಹಿಸಿದ್ದ ಅಮೂಲ್ಯ ನಿಧಿಯನ್ನು ಇಲ್ಲಿ ಇರಿಸಿದ್ದನೆನ್ನುವುದು ಸ್ಥಳ ಪುರಾಣ ಕೂಡ. ಈ ಬಗ್ಗೆ ಬ್ರಿಟಿಷರು ಕೂಡ ಸಂಶೋಧನೆಗೆ ಕೈ ಹಾಕಿದ್ರು. ಆದರೆ ಆಗಿದ್ದೇ ಬೇರೆ. ಬ್ರಿಟಿಷರು ಭಾರತದಲ್ಲಿ ಅಧಿಕಾರ ವಹಿಸಿಕೊಂಡಾಗ ಈ ಬಾವಿಯಲ್ಲಿ ಹೂತು ಹೋಗಿದ್ದ ನಿಧಿಯ ಕುರಿತಾಗಿ ಸಾಕಷ್ಟು ಅಂತೆಕಂತೆಗಳನ್ನು ಕೇಳಿದ್ರು. ಆದರೆ ಈ ಬಾವಿಯ ಬಗ್ಗೆ ಸುವಿಸ್ತಾರವಾದ ದಾಖಲೆ ಸಿಕ್ಕಿದ್ದು 1890ರ ಆಸುಪಾಸಿನಲ್ಲಿ ಪಾಟ್ನಾ ಉತ್ಖನನದ ವೇಳೆ. ಆಗಿನಿಂದ ಈ ಬಾವಿ ಬ್ರಿಟಿಷರ ಫೇವರಿಟ್ ಸ್ಪಾಟ್ ಆಗೋಯಿತು. ಅಲ್ಲದೆ 1932ರಲ್ಲಿ ನಿಧಿ ಶೋಧನೆಗೆ ಮುಂದಾದ್ರು ಬ್ರಿಟಿಷ್ ಅಧಿಕಾರಿಗಳು. ತಮ್ಮ ಬೆಟಾಲಿಯನ್ ನಿಯೋಜಿಸಿ ಬಾವಿಯನ್ನ ಸಂಪೂರ್ಣ ಖಾಲಿ ಮಾಡುವಂತೆ ತಾಕೀತು ಮಾಡ್ತಾರೆ.
ಆದರೆ ಹಲವಾರು ದಿನಗಳವರೆಗೂ ಈ ಕೆಲಸ ಮಾಡಿದ್ರೂ ನೀರನ್ನು ಒಂದಿಂಚು ಕೂಡ ಖಾಲಿ ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ವಂತೆ. ಕಾಕತಾಳೀಯವೆಂಬಂತೆ ಈ ನೀರೆತ್ತುವ ಕೆಲಸ ನಡೆಯುತ್ತಿರುವಾಗಲೇ ಪಾಟ್ನಾ ಸುತ್ತಮುತ್ತಲಿನ ಪ್ರದೇಶಗಳು ಪ್ರವಾಹಕ್ಕೆ ತುತ್ತಾದವು. ಹಾಗಾಗಿ ವಿಧಿಯಿಲ್ಲದೆ ಅರ್ಧಕ್ಕೆ ಈ ಕಾರ್ಯವನ್ನು ಸಮಾಪ್ತಿಗೊಳಿಸಲಾಯಿತು. ಯಾವಾಗ ಬಾವಿ ಕೆಲಸ ನಿಲ್ಲಿಸಿದ್ರೂ ಆ ಪ್ರವಾಹವು ಕೂಡ ನೋಡುತ್ತಿದ್ದಂತೆ ಕಡಿಮೆ ಆಯ್ತಂತೆ. ಈ ಬಾವಿಯ ರಹಸ್ಯ ಭೇದಿಸುವ ಸಲುವಾಗಿ 1962ರಲ್ಲಿ ಅಂದಿನ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ಶ್ರೀ ಕೃಷ್ಣ ಸಿಂಗ್ ಮತ್ತು 1995ರಲ್ಲಿ ಬಿಹಾರದ ಮುಖ್ಯಮಂತ್ರಿಯಾದ ಲಾಲು ಪ್ರಸಾದ್ ಯಾದವ್ ನೀರನ್ನ ಹೊರತೆಗೆಯಲು ಪ್ರಯತ್ನಿಸಿದ್ರು. ಆದರೆ ಇವರು ಕೂಡ ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಲಿಲ್ಲ. ನೀರಿನ ಮಟ್ಟ ಒಂದಿಂಚು ಕೂಡ ಕಡಿಮೆಯೇ ಆಗಲಿಲ್ಲ. ಈ ಬಾವಿಯ ವಿಶೇಷ ಅಂದರೆ ಬಾವಿಯ ನೀರು ಋತುಚಕ್ರಕ್ಕೆ ಅನುಗುಣವಾಗಿ ಬಣ್ಣ ಬದಲಾಗುತ್ತದೆ ಎಂಬುದು ಸ್ಥಳೀಯರ ಅಭಿಪ್ರಾಯ ಕೂಡ. ಎಂದಿಗೂ ಒಣಗದ ಈ ಬಾವಿಯ ಆಳವನ್ನು ಅಳೆಯಲು ಅನೇಕ ಪ್ರಯತ್ನಗಳು ನಡೆದಿವೆ. ಆದರೆ ಇಲ್ಲಿಯವರೆಗೂ ಯಾರಿಗೂ ಬಾವಿಯ ನಿಖರವಾದ ಆಳವನ್ನು ಅಳೆಯಲು ಸಾಧ್ಯವಾಗಿಲ್ಲ. ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯು ಆಗಮನ್ ಕುವಾನ್ನ ಆಳ 105 ಅಡಿ ಎಂದು ಅಂದಾಜಿಸುತ್ತೆ, ಆದರೂ ನಿಖರವಾಗಿ ಹೇಳಿಲ್ಲ. ಆಶ್ಚರ್ಯಕರ ಸಂಗತಿ ಎಂದರೆ ಈ ಬಾವಿಯನ್ನು ನಿರ್ಮಿಸಲಾಯಿತು ಎಂದು ಇತಿಹಾಸ ವಿವರಿಸುವ ಕ್ರಿಸ್ತಪೂರ್ವ 230 ಸುಮಾರಿಗೆ ಪಾಟಲಿಪುತ್ರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 20ರಿಂದ 25 ಅಡಿ ಆಳದಲ್ಲೇ ನೀರು ಸಿಗ್ತಾಯಿತ್ತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಹಾಗಿದ್ರೆ ಬಾವಿಯನ್ನ ಸುಮಾರು 105 ಅಡಿಗಳಷ್ಟು ಅಗೆಯಲು ಕಾರಣವೇನು ಎಂಬುವುದು ಯಾರಿಗೂ ತಿಳಿಯದ ಸತ್ಯ ಸಂಗತಿ. ಇಂದಿಗೂ ಈ ಬಾವಿಯ ನೀರು ವಿಜ್ಞಾನಕ್ಕೂ ಸವಾಲಾಗಿ ನಿಂತಿದೆ. ಯಾಕಂದರೆ ಈ ನೀರಿನಲ್ಲಿ ಹಲವು ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಇದೆ ಅಂತೆ. ಹಾಗಾಗಿ ಈ ನೀರನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಗಂಗೆಯಂತೆ ಪೂಜ್ಯನೀಯ ಸ್ಥಾನ ನೀಡಲಾಗಿದೆ. ಈ ನೀರನ್ನು ಕುಷ್ಠರೋಗ ಮತ್ತು ಚಿಕನ್ ಪಾಕ್ಸ್ನಂತಹ ರೋಗಗಳನ್ನು ಗುಣಪಡಿಸಲು ಬಳಸ್ತಾರೆ. ಈ ಬಾವಿಯ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಕೂಡ. ಆದರೆ ಇದೆಲ್ಲದರ ಸತ್ಯಾಸತ್ಯತೆ ಏನು ಅನ್ನೋದು ಕಾಲವೇ ಉತ್ತರಿಸಬೇಕಷ್ಟೆ. ನಂಬಿದವರಿಗೆ ನಿಗೂಢವಾದರೆ ನಂಬದೇ ಇರುವವರಿಗೆ ಇದೊಂದು ಕಾಗಕ್ಕ ಗುಬ್ಬಕ್ಕನ ಕಥೆಯಂತೆ ಭಾಸವಾಗೋದಂತೂ ಸತ್ಯ. ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡಲಾರದು ಎಂಬ ಸತ್ಯವನ್ನು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು. ಒಂದು ವೇಳೆ ಅಲ್ಲಿನ ಮುಚ್ಚಿಟ್ಟ ರಹಸ್ಯ ಹೊರಬರುವ ವೇಳೆ ಈ ಜಗತ್ತು ಏನಾಗಿರುತ್ತೋ ಏನೋ, ಅದು ಕೂಡ ಸಮಯದ ನಿರ್ಧಾರವೇ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.